ಏನ ನಿನ್ಗೆ ಎರಡು ಕೊಚ್ಕೊಡಾನೆ. ಗೌಡ್ರು ಎರಡು ಕುಡಿದ್ರು, ಲೋಸ್ ಮಕ್ಕ ಎರಡು ಕುಡಿತು, ನಿನ್ಗೆ ಎರಡು ಕೊಚ್ಕೊಡಾನೆ. ಏ ತಡಿಯಪ್ಪ, ಗೌಡ್ರಿಗೆ ಪಾಪ ನೆನ್ನೆ ಸಾಗ್ಲಲ್ಲನ ಸಖತ್ತೂ ಬೇದಿ ಆಗದಂತೆ ಅದಕ್ಕೇನೆ ಒಂದೆರಡು ಹೆಚ್ಚೆ ಕುಡೀಲಿ ಅದಕ್ಕಾಗಿ ಕರ್ಕೊಂಬಂದವ್ರೆ ಹೊಲ್ದಾಗ ಕ್ಯಾಳೀರು ಕುಡಿಯೋಕ್ಕಂತ ಹೇಳಿ. ನೀನು ನಾವು ಕುಡಿದ್ರೆ ಹೆಂಗೆ ಸರಿಯಾಗುತ್ತೆ, ತೀರಾ ಆಮೇಲೆ ಗೌಡ್ರು ಸಾಕು ಅಂದರೆ ಕುಡಿಯೋಕ್ಕಾಗುತ್ತೆ. ಏನೋ ಮಾತಾಡ್ತಾ ಇದ್ದಾರೆ ಲೋಸ್ ಮಕ್ಕ, ಏನೋ ಗೌಡ್ರು ಏನೋ ಮಾತಾಡ್ತಾ ಇದ್ದಾರೆ. ಅಯ್ಯೋ ನೆನ್ನೆ ಸ್ವಲ್ಪ ಫುಲ್ ಭಯ ಆಗ್ಬಿಟ್ಟಿತ್ತು, ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಯಾಕೆ ಹಂಗಾಯ್ತು ಅಂಬೋದೇ ಗೊತ್ತಿಲ್ಲ ಲಕ್ಷ್ಮಿ. ನೀನು ನೋಡಿದ್ರೆ ಇಲ್ವೇ ಇಲ್ಲ. ಯಪ್ಪ ನನಗಂತೂ ಬೇಡಪ್ಪ ಬೇಡ ಸವಾಸ ಅನ್ನಂಗಾಗಿತ್ತು ಗೊತ್ತಾ. ಅಯ್ಯೋ ಎಷ್ಟು ಹುಡುಕಿದ್ರು ನೀನು ಬರಲೇ ಇಲ್ಲ, ಎಲ್ಲಿ ಹೊರಟೋಗಿದ್ದೆ ನೀನು? ಮಾತಾಡಲ್ಲ ಗೌಡ ಲೌಡ, ಮಾತಾಡೆಲ್ಲ ರೆಕಾರ್ಡ್ ಮಾಡ್ಕೊಂಡು ನಿನ್ನ ಹೆಂಡ್ತಿ ತೋರಿಸ್ತೀನಿ. ಮಾತಾಡಿ ಎಲ್ಲ ಇದ್ದಾವೆ ಅಂತ, ಎಲ್ಲ ನಿನ್ನ ಬೆಳಕಳೆಲ್ಲ ಇದ್ದಾವೆ. ನಿನ್ನ ಹೆಂಡ್ತಿನ ಕರ್ಕೊಂಬಂದು ನಿನ್ನ ಬಂಡವಾಳ ಬಯಲು ಮಾಡೋದೇ ಇರೋದು. ಮಾತಾಡು. ಅಯ್ಯೋ ನಾನು ನಿನ್ನೆ ಸಹ ಜ್ಯೂಸ್ ತರಕಂತ ಹೋದ್ನಾ, ತಿರ್ಗ ಬಂದೆ. ದನ ಎಲ್ಲ ಹೊರಗಡೆ ಬಿದ್ದು ಬಂದಿದ್ರು ಆಲೇನೆ. ಅದಕ್ಕೆ ಅಯ್ಯೋ ಶೋ ಮುಗೀತೇನೋ ಅಂತ ಅಂದ್ಕೊಂಡು ಅಲ್ಲೆಲ್ಲ ನೋಡಿದೆ, ನೀವೆಲ್ಲೂ ಕಾಣಿಸ್ಲೇ ಇಲ್ಲ. ನಾನು ನೋಡಿದ್ನಪ್ಪ. ಅಯ್ಯೋ ಅಲ್ಲಿ ಗಲಾಟೆ ನಡೀತಿತ್ತು. ನನಗೆ ಹೆಂಗೆ ಹೊಡೆದಾಗ ಗೊತ್ತಾ, ಅವ್ನು ಹಿಡ್ಕೊಂಡು ಸರಿಯಾಗಿ ಹೊಡೆದ್ಬಿಟ್ಟ. ನಾನು ನಿನ್ನ ನೋಡಿದೆ, ಬರಲೇ ಇಲ್ಲ. ಅದಕ್ಕೆ ಎಲ್ಲೋ ಹೋಗ್ಬಿಟ್ಲು ಅಂತ ಹೇಳಿ ನಾನು ಅದಕ್ಕೆ ಬಂದೆ ಮನೆ ಕಡೆ. ಅಯ್ಯೋ ನಾನು ಎಷ್ಟು ಹುಡ್ಕಾಡ್ದೆ ಗೊತ್ತೇ, ಫಿಲಮ್ ಟೆಕಿಸ್ದಾಗೆಲ್ಲ ಹುಡ್ಕಾಡ್ದೆ, ಎಲ್ಲಾದ್ರಪ್ಪ ಇವರು ಅಂತ ಹೇಳಿ. ನಾನು ಅಲ್ಲಿಗೆ ಬಂದಿದ್ದೀನಿ, ನೀವೆಲ್ಲ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿದ್ದೀರಾ ಅಷ್ಟೇ, ಸಿಗಲೇ ಇಲ್ಲ. ಹುಡ್ಕಾಡಿ ಅದೇ ಬಂದುಬಿಟ್ಟೆ ನಾನಂತೂ ಹೋಗತ್ಲಾಗೆ. ಪಾಪ ಯಾರು ತಿಂದಿದ್ರಪ್ಪ ನೀವು? ಹಂಗಾಗೈತು ಅಂತ ಹೇಳ್ತೀರಾ? ನನಗೆ ಹೇಳ್ಬೇಕಾಗಿತ್ತು ನೀವು ಹಿಂಗೆ ಹೊರಗಡೆಗೆ ಹೋಗಂಗಾಗೈತಿ ಅಂತ ಹೇಳಿ. ಅಯ್ಯೋ ಹೇಳಿದ್ನಲ್ಲ, ನನಗೆ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಕಣೆ, ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ನೀನು ಕೇಳಲಿಲ್ಲ. ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಕುಂಡ್ರಿಸ್ಕೊಬಿಟ್ಟೆ. ಅದೆಲ್ಲ ಅಲ್ಲಿ ಹಂಗವಾಂತರ ಆಗ್ಬಿಡ್ತು. ಎಲ್ಲ ಚೆನ್ನಾಗೆ ನನಗೆ ಬೈದ್ಬಿಟ್ರು. ನಿಮ್ಮಂಥರೆಲ್ಲ ಯಾಕೆ ಬರ್ತೀರಾ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈದ್ರು ನಮ್ಮನ್ನು. ಹೋಗತ್ತ ಎಂಥ ಕೆಲಸ ಆಗೋಯ್ತು. ಹೋಗು, ನಾನು ಎಷ್ಟು ಪ್ರೀತಿಯಿಂದ ಫಿಲಮ್ ನೋಡೋಕ್ಕಂತ ಕರ್ಕೊಂಡು ಹೋದೆ. ಅಯ್ಯೋ ಫಿಲಮೇ ನೋಡಲಿಲ್ಲಲ್ಲಪ್ಪ, ಎಲ್ಲ ಸ್ಟಾಪ್ ಮಾಡಿದ್ದಾರೆ ಅಂದ್ಕೊಂಡು ಅದೇ ಬಂದೆ. ಅಲ್ಲೆಲ್ಲ ಹುಡ್ಕಾಡ್ದೆ, ಎಲ್ಲೂ ಕಾಮ್ಲಿಲ್ಲ ನೀವು. ನಮ್ಮ ಗೌಡ್ರು ಪ್ರೀತಿನ ಲಕ್ಷ್ಮಕ್ಕ ಮನ್ಸಾರೆ ಒಪ್ಕೊಂಡೈತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ದೈತೆ ಅಲ್ವೇನೋ ಸಿದ್ದಣ್ಣ. ಹ್ಞೂನಲ್ಲ ಪುರ್ಗೈ, ನಮ್ಮ ಗೌಡ್ರಿಗೆ ಏನು ಕಮ್ಮಿ ಆಗೈತೆ ನೋಡವ್ರು ಹೆಂಗಿದ್ದಾರೆ. ನಮ್ಮ ಗೌಡ್ರು ಏನು ಸುಮ್ಮನೆನಾ ಲಕ್ಷ್ಮಕ್ಕ ಒಪ್ಕೊಂಡಂಗಿರ್ತಾಳ ಗೌಡ್ರು ಅಂತ ಅಂದರೆ? ಅದಕ್ಕೆ ಜೋರು ಮಾಡಿದ್ರೆ ಮಾತ್ರ ಲಕ್ಷ್ಮಕ್ಕಲ್ಲ, ಒಳ್ಳೆ ರೀತಿಯಿಂದ ಹೋದ್ರೆ ಮಾತ್ರ ಅವಳು ಲಕ್ಷ್ಮಕ್ಕ, ಇಲ್ಲಾಂದ್ರೆ ಏನಿಲ್ಲ. ಚಂಡಿ ಚಾಮುಂಡಿ ಯಾವ ಥರ ತಾಳ್ಬಿಡ್ತಾಳೆ ಲಕ್ಷ್ಮಕ್ಕ. ಚಂಡಿ ಚಾಮುಂಡಿ ಯಾವ ಥರ ತಾಳ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಹೆಂಗೆ ಗೌಡ್ರು ಹಿಂಗೆ ಒಳಗೆ ಹಾಕ್ಕೊಂಡು ಹೆಂಗೆ ಸೆನಕ್ಕ ಇದ್ದಾರತ್ತ, ಹಿಂಗೆ ನಾ ಎಸಡ್ಕೊಂಡು ಒಳಗೆ ಹಾಕ್ಕೊಂಡಿರ್ಬೇಕು ಲಕ್ಷ್ಮಕ್ಕನ್ನ. ಮತ್ತೆ ಇಲ್ಲಾಂದರೆ ಆ ಅಮ್ಮ ಯಾರಿಗೂ ಬೊಗ್ಗ ಅಂತ ಎನ್ಸಲ್ಲ. ನಮ್ಮ ಗೌಡ್ರು ಹೆಂಗನ ಒಳ್ಳೆ ಮಾಹಿತಿಯಿಂದನ ಹೆಂಗಂತ ಬಲೆಗೆ ಬೀಳಿಸ್ಕೊಂಡು ಹೆಂಗ ಸೆನಕ್ಕ ಇದ್ದಾರೆ. ಇಲ್ಲಾಂದರೆ ಊರಾಗ ಏನು ಗೌಡ್ರು ನೀರು ಕೊಡ್ತಿರ್ಲಿಲ್ಲ ಈ ಅಮ್ಮ. ಹೆಂಗ ಅತ್ಲಾಗ ನೀನೇ ಗ್ರೇಟ್ ಕಣಮ್ಮ, ನೀನೇ ಇದು ಕಣಮ್ಮ ಅಂತ ಒಂದಿಟ್ಟು ಉಪ್ಸಿ ಹೆಂಗ ಇಕ್ಕೊಂಡವ್ರತ್ತ ನಮ್ಮ ಗೌಡ್ರು. ಎಳ್ಳೀರು ಚೆನ್ನಾಗಿದ್ದಾವೆ ಕಣೆ ಲಕ್ಷ್ಮಿ, ಕುಡಿ ಇನ್ನೊಂದೆರಡು ನೀನು ಚೆನ್ನಾಗಿದ್ದಾವೆ. ನಾನು ಅದಕ್ಕೆ ಕರ್ಕೊಂಬಂದು ಎಳ್ಳೀರು ಕುಡಿಯೋಕ್ಕಂತ ಹೇಳಿ. ಬೇಡಪ್ಪ, ನನಗೆ ಹೊಟ್ಟೆ ತುಂಬಿಡುತ್ತೆ. 2 ಎಳ್ಳೀರು ಕುಡಿದ್ರೆ ಸಾಕು. ನಿಮಗೆ ತಾನೇ ಲೂಸ್ ಮೋಷನ್ ಆಗಿದ್ದು, ಕುಡೀರಿ. ಪಾಪ ಬಿಸ್ಲಾಗೆ ಯಾಕೆ ತಿಂದಿದ್ರೋ ಏನೋ, ಅದಕ್ಕೆ ಪಾಪ ಲೂಸ್ ಮೋಷನ್ ಆಗೈತಿ. ಇನ್ನೇಂತಿ ಯಾಕೆ ಮಾಡಿದ್ಲು ಅಂಥದ್ದು? ಆಗ ಅಂಥದ್ದು ಏನು ತಿಂದಿದ್ರಿ ನೀವು? ಅಮ್ಮನೆಗೆ ನಾನು ಏನೂ ತಿಂದಿಲ್ಲಪ್ಪ. ಮುದ್ದೆ ಅನ್ನ ಸಾಂಬಾರು ತಿಂದಿದ್ದೆ. ನೀನೊಂದು ಸ್ವಲ್ಪ ಪಾಯಸ ಕೊಟ್ಟಲ್ಲ, ಪಾಯಸ ತಿಂದಿರೋದು ಅಷ್ಟೇ. ನಾನು ಇನ್ನೇನು ಬೇರೆ ಏನೂ ತಿಂದಿಲ್ಲ. ಪಾಯಸ ತಿಂದ್ರೆ ಹಂಗೆ ಆಗಲ್ಲ ಬಿಡ್ರಿ. ಇನ್ನೊಂದು ಸ್ವಲ್ಪ ಮೇಲಾಗುತ್ತೆ ಹೊರ್ತನು. ಪಾಯಸ ತಿಂದರೆ ಆ ಥರ ಯಾವತ್ತೂ ಆಗಲ್ಲ. ನೀವೇನೋ ಬೇರೆ ತಿಂದಿದ್ರ, ಅದಕ್ಕೆ ಹಂಗಾಗೋದು. ನನ್ನ ಹೆಂಡ್ತಿಗೆ ಅವಳಿಗೆ ಬರಲ್ಲ ಅಡುಗೆ ಮಾಡೋಕ್ಕೆ. ಅವಳು ಯಾತೇತೋ ಹೆಚ್ಚಾಗಿ ಹಾಕ್ಬಿಡ್ತಾಳೆ. ಮುಂಚೆ ಎಲ್ಲ ಮನೆ ಕೆಲಸದಾರ ಇರಲ್ಲ, ಇವಾಗೆಲ್ಲನ ಅವಳೇ ಮಾಡ್ತಾಳಲ್ಲ. ಸಿಟ್ಟಾಗೆ ಮನೆ ಕೆಲಸದಾರ ಯಾರೂ ಬಂದಿಲ್ಲ ಅಂತೇಳಿ ಸ್ವಲ್ಪ ಏನಾನ ಹೆಚ್ಚು ಕಡಿಮೆ ಮಾಡ್ತಾಳೆ. ಎಣ್ಣೆ ಜಾಸ್ತಿ ಹಾಕೋದು, ಉಪ್ಪು ಜಾಸ್ತಿ ಹಾಕೋದು, ಈ ಥರ ಮಾಡ್ತಾಳೆ. ಚಪಾತಿ ಬೇರೆ ಮಾಡಿದ್ಲಾ, ಅವು ಬೇರೆ ಬೆಂದಿರಲಿಲ್ಲ, ಚಪಾತಿ ಸರಿಯಾಗಿ ಬೇಯಿಸಿರಲಿಲ್ಲ. ಅದಕ್ಕೆ ಎಲ್ಲ ಹೊಟ್ಟೆಗಿಟ್ಟೆ ಇದಾಗ್ಬಿಟ್ಟೈತೆ, ಟ್ರಬಲ್ ಆಗ್ಬಿಟ್ಟೈತಿ. ನಿಮ್ಮ ಹೆಂಡ್ತಿ ಬರಲ್ವಾ? ಅವಳು ನೋಡೋಕೆ ಹಂಗೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿದ್ದಾಳೆ ನಿಮ್ಮ ಹೆಂಡ್ತಿ. ಅವಳೇನು ತಗೊಳಕ್ಷ್ಮಿ, ಸುಮ್ಮನೆ. ಅವಳಿಂದ ನನಗೇನು ಕೈ ಎತ್ತಿಲ್ಲ, ಏನಿಲ್ಲ. ನೀನು ನನಗೆ ಸಿಕ್ತಾಗಿಂದ ನನಗೆ ಎಷ್ಟು ಒಳ್ಳೇದಾಗೈತೆ ಗೊತ್ತಾ? ನನ್ನ ಜೀವನದಲ್ಲಿ ತುಂಬ ಒಳ್ಳೇದಾಗೈತೆ. ನನಗೆ ಅದೃಷ್ಟನೇ ಕೂಡಿ ಬಂದೈತೆ. ಅವಳು ನನ್ನ ಜೀವನದಾಗ ಬಂದ್ಲು, ನಾನೆಲ್ಲ ಕಳ್ಕೊಂಡ್ರ ಥರ ಆಗೋಯ್ತು ನೋಡು. ನಮ್ಮಪ್ಪ ನಮ್ಮಮ್ಮನ್ನ ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದೆ. ನಮ್ಮ ತಂಗಿನ ಕಳ್ಕೋಬೇಕಾಗಿತ್ತು ನಾನು. ಎಲ್ಲರನ್ನೂ ದೂರ ಮಾಡ್ಕೊಂಡಿದ್ದೆ ಅವಳು ಇಚ್ಕಾಗಿ. ಅವಳು ಸರಿ ಇಲ್ಲ. ಅವಳು ಒಂದು ಸ್ವಲ್ಪ ಇದು ಜಂಬ ಜಾಸ್ತಿ. ಅವಳಿಂದ ಒಳ್ಳೇದಾಗಲ್ಲ. ಅವಳಿಗೆ ಜಂಬದಿಂದನ ನಮಗೂ ಒಳ್ಳೇದಾಗಲ್ಲ. ಅಯ್ಯೋ ಒಂದು ಆಡ್ತಾಳೆ ಏನು ಬೇಡ, ಏನು ಸೀಮೆ ಕಿಲ್ದವಳು ಅನ್ನಂಗೆ ಅವಳಿಗೆ ಮನೆ ಕೆಲಸ್ತಾರೆಲ್ಲ ಬೇಕು. ನೀನು ನೋಡು ಅಷ್ಟು ಮನೆ ಕಟ್ಟಿ ನೀನು ಅಷ್ಟು ಲೆವೆಲ್ಗಿದ್ರು ನೀನು ಯಾರನ್ನೂ ಮನೆ ಕೆಲಸ್ತಾರನ್ನ ಇಟ್ಕೊಂಡಿಲ್ಲ. ನಾನು ಹೇಳ್ತಿದ್ದೊಂಥರ ಜಂಬ. ಅದಕ್ಕೆ ಅವಳ ಬುದ್ಧಿ ನನಗೆ ಇಷ್ಟ ಆಗಲ್ಲ. ಅದಕ್ಕೇನಪ್ಪ ಅಲ್ಲೇ ನನ್ನ ನೀವು ಇಷ್ಟಪಡ್ತೀವಿ ಅಂತ ಹೇಳಿದ್ದು. ಅವಳು ಸರಿ ಇಲ್ಲದಕ್ಕೆ. ಅವಳು ನಿಮ್ಮ ಮಾತು ಕೇಳಲ್ವಲ್ಲ, ಅದಕ್ಕೆ ಅಲ್ವೇ.
ಅವಳು ಏನು ಲಕ್ಷ್ಮಿ ಸುಮ್ಮನೆ ಮೇಕಪ್ ಮಾಡ್ಕೊಂಡಿರ್ತಾಳೆ, ಮೇಕಪ್ ಮೇಲೆ ಹಂಗೆ ಕಾಣ್ತಾಳೆ ಅಷ್ಟೇ. ಅವಳು ಇನ್ನೂ ಮೇಕಪ್ ಮಾಡ್ಕೊಂಡಲ್ಲೇ ನೋಡ್ಬೇಕು, ಅವಳ ಮುಖ ನೋಡೋಕ್ಕಾಗಲ್ಲ, ಕರಿ ದೆವ್ವ ಆಗೈತಿ. ಅವಳ ಮುಖನೇ ನೋಡೋಕ್ಕಾಗಲ್ಲ ಗೊತ್ತಾ. ಅವಳ ಮುಖ ನೋಡ್ತಾ ಇದ್ರೆ ವಾಂತಿ ಬಂದಂಗೆ ಆಗುತ್ತೆ. ನೀನು ನೋಡು, ನಿಂದು ಒರಿಜಿನಲ್ ಬ್ಯೂಟಿ. ನೀನು ನೋಡ್ತಾ ಇದ್ರೆ ಹಂಗೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ನಿಜವಾಗ್ಲಮ್ಮ ನೀನು ನೋಡ್ತಾನೇ ಇರಬೇಕು ಅನಿಸುತ್ತೆ. ನಾನೇನು ಯಾತ ಹಾಕ್ಯಮಲ್ಲಪ್ಪ ನನ್ನ ಪೇರೆಂಟ್ಲಲ್ಲಿ ಪೌಡ್ರು ಅಷ್ಟೇನಿ. ನೀನು ಯಾತ ಸ್ಯಾನೆ ಹಾಕ್ಯಮಲ್ಲ. ಅವರೆಲ್ಲ ಮೇಕಪ್ ಹಾಕಪ್ ಮಾಡ್ಕೊಂತಾರೆ, ನನಗಿನ್ನ ಸೆನಕೈದಾಳೆ ನಿನ್ನ ಹೆಂಡ್ತಿ. ಅವಳೇ ಮೇಕಪ್ ಮಾಡ್ಕೊಂಡ್ರು ನೀನು ಮುಂದೆ ಅವಳೇನ್ಕೋ ಲಾಯಕ್ಕಿಲ್ಲ. ಅವಳು ಸುಮ್ಮನೆ ಮೇಕಪ್ ಮೇಲೆ ಯಾವಾಗಲೂ ಮೇಕಪ್ ಹಾಕೊಂಡಿರ್ತಾಳೆ, ಬರೀ ಮೇಕಪ್ ರಾಣಿ ಅಷ್ಟೇ ಅವಳು. ಕೆಲಸ ಮಾಡೋಕ್ಕಾಗಲ್ಲ, ಅವಳಿಗೇನೂ ಆಗೋದಿಲ್ಲ. ಸುಮ್ಮನೆ ಅಂಥವಳೆಲ್ಲ ಏನಕ್ಕೆ ಅಂಥವ್ರು ಎಂಟಿರಿದ್ರೆ ಅಷ್ಟೇ ಗಂಟುಗಳು ದಾರಾನೆ. ನಿನ್ನಂಥವಳು ಇರಬೇಕು. ನಿನ್ನಂಥವಳಿದ್ರೆ ಇವತ್ತು ನೋಡು ಎಷ್ಟು ಚೆನ್ನಾಗೆಲ್ಲನ ಮುಂದೆ ನಿಂತ್ಕೊಂಡು ಧೈರ್ಯವಾಗೆಲ್ಲ ಕೆಲಸ ನಿಭಾಯಿಸ್ತೀಯ ನೀನು. ಆದರೆ ಅವಳ ಕೈಲೇ ಏನು ಮಾಡೋದಕ್ಕಾಗಲ್ಲ. ಅವಳು ಕೆಲಸನೂ ಮಾಡೋಕ್ಕಾಗಲ್ಲ, ಅವಳಿಗೆ ಏನು ಅಡುಗೆ ಗಿಡ್ಗೆ ಏನೂ ಮಾಡೋಕ್ಕಾಗಲ್ಲ. ನೀನು ನೋಡಿ ಎಷ್ಟು ರುಚಿಯಾಗಿ ಪಾಯಸ ಮಾಡಿಕೊಟ್ಟಿದ್ದೆ. ಪಾಯಸ ಎಷ್ಟು ಚೆನ್ನಾಗಿತ್ತು, ಇನ್ನೊಂದು ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಹೇಳ್ರಿ, ಇನ್ನೊಂದ್ಸತಿ ಮಾಡ್ಕೊಡ್ತೀನಿ. ಬೇಡ ಬಿಡು ಸಾಕು. ಯಾಕೋ ಬೇರೆ ಲೂಸ್ ಮೋಷನ್ ಬೇರೆ ಆಗುತ್ತಲ್ಲ, ಎಳ್ಳೀರು ಕುಡಿತಾ ಇದ್ದೀನಿ. ಎಳ್ಳೀರು ಕುಡಿದು ಜಾಸ್ತಿ ಊಟ ಮಾಡಲ್ಲ, ಯಾಕೆ ಬೇಕು ಸ್ವಲ್ಪ ಕಂಟ್ರೋಲ್ ಆಗೋವರೆಗೂ. ಹಾಗಾದ್ರೆ ನನ್ನ ಮುಂದೆ ಅವಳೇನು ಲಾಯಕ್ಕಿಲ್ಲ ಅಂತೀರಾ? 100% ಸುಮ್ಮನೆ ನನ್ನ ಹೆಂಡ್ತಿಯಾಗಿರಬೇಕು ಅಂತ ಇಟ್ಕೊಂಡಿರೋದು ಅಷ್ಟೇ ನಾನು. ಅಯ್ಯೋ ಇವಳೇ ನನಗೆ ತಕ್ಕನಾಗಿರೋ ಹೆಂಡ್ತಿ ಅಲ್ಲ, ನನಗೆ ಸರಿಯಾಗಿರೋ ಜೋಡಿ ಯಾರು ಅಂತ ನೋಡ್ತಾ ಇದ್ದೆ. ಆದರೆ ನೀನೇ ಸರಿ ಬಿಡು. ನಿಂದು ಏನು ಖಡಕ್ ಡೈಲಾಗು, ನೀನು ಏನು ಯಾರಿಗೂ ಎದ್ರುಕೊಳ್ಳಲ್ಲ. ನೀನು ನಿಜವಾಗ್ಲೂ ನನ್ನ ಮನಸ್ಸಿಗೆ ತುಂಬ ಹಿಡಿಸ್ಬಿಟ್ಟೆ ಲಕ್ಷ್ಮಿ. ನಿಂದೇನು ಒರಿಜಿನಲ್ ಬ್ಯೂಟಿ, ಅವಳದೆಲ್ಲ ಡೂಪ್ಲಿಕೇಟ್. ಅವಳ ಮುಖ ನೋಡ್ಬೇಕು, ಕರೆ ದೆವ್ವ ಆಗೈತೆ. ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೆ ನೋಡ್ಬೇಕು ಅವಳನ್ನ, ಎದ್ರುಕೋಬೇಕು, ಹಂಗೆ ಇದ್ದಾಳೆ. ನೀನು ನೋಡು, ನಿನ್ನ ಮುಂದೆ ಅವಳು ಏನು ಲಾಯಕ್ಕಲ್ಲ. 100% ಹೇಳ್ತಾ ಇದ್ದೀನಿ, ಅವಳು ನಿನ್ನ ಮುಂದೆ ಏನು ಲಾಯಕ್ಕಿಲ್ಲ. ಸುಮ್ಮನೆ ಸುಮ್ಮನೆ ಬಿಲ್ಡಪ್ಪಿಗೆ ಅಷ್ಟೇ ಅವಳು. ಅವಳಿಗೆ ನನ್ನ ಹೆಂಡ್ತಿ ಬಗ್ಗೆ ಮಾತಾಡಲೇ ಬಿಡು. ಅವಳು ಸುದ್ದಿ ಏನಕ್ಕೆ ಮಾತಾಡ್ತೀಯಾ? ಅಲ್ಲ ಕೇಳಿದ್ನಪ್ಪ, ಏನು ಹಿಂಗೆ ಏನು ನಿನ್ನ ಹೆಂಡ್ತಿ ಹೆಂಗಿರ್ಬೋದು ಅಂತ ಹೇಳಿ ನೀವು ಹಿಂಗೆ ಹೇಳ್ತೀರಾ, ನಿಮ್ಮ ಹೆಂಡ್ತಿ ಬಗ್ಗೆ ಏನು ಅಭಿಪ್ರಾಯ ಹೇಳ್ತೀರಾ ಅಂತ ಹೇಳಿ ಕೇಳಿದೆ ಅಷ್ಟೇ. ಏನು ಹಂಗೆ ಮಾತಾಡ್ತಾ ಇದ್ದಾರೆ ಇಬ್ರು ಗೈ ಪ್ಲಸ್ ಮಕ್ಕಳು ಗೌಡ್ರು ಹಂಗೆ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇರ್ಬೋದು? ಸುಮ್ಕಿರ್ಸಿದ್ದಣ್ಣ, ಅವ್ರು ಮಾತಾಡೋದಿಲ್ಲ, ನಾವು ಕೇಳಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನೋ ಮಾತಾಡ್ತಾ ಇದ್ದಾರೆ ಅವ್ರು, ಎಳ್ಳೀರು ಕುಡಿತು ಡೀಪಾಗಿ ಏನೋ ಮಾತಾಡ್ತಾ ಇದ್ದಾರೆ. ಹಂಗೆಲ್ಲ ಮಾತಾಡ್ಬೇಕಾದ್ರೆ ನಾವು ಏನೂ ಕೇಳೋಕ್ಕೆ ಹೋಗ್ಬಾರ್ದು ಅವ್ರನ್ನ. ಅಲ್ಲ ಅವಾಗಿಂದ ಮಾತಾಡ್ತಿದ್ದಾರಲ್ಲ, ಏನು ಮಾತಾಡ್ತಾ ಇರ್ಬೋದು ಅಂತ ಹೇಳಿ ನನಗೊಂದು ಕುತೂಹಲ ಅಷ್ಟೇ. ಏನು ಮಾತಾಡ್ತಿರ್ಬೋದು ಅಂತೇಳಿ. ಕುಡಿಯತ್ಲ ಗೌಡ್ರಿನ ಒಂದು ಎಳ್ಳೀರು ಇಟ್ಕೊಂಡು ಲಸ್ ಮಕ್ಕಳು ಮಾಕ ನೋಡ್ತಾನೇ ಇದ್ದಾರೆ. ಕುಡಿಯಂಗೆ ಇಲ್ಲ ಅವಾಗಿಂದನ. ಕುಡಿ, ನೀನು ಬೇಕಾದ್ರೆ ಒಂದು ಕುಡಿಯಂಗಿದ್ರಿ ಕೇಳಾನೆ ಸಾಕೆ ಅಂತ. ಸುಮ್ಮನಿರು. ಅವ್ರಿಗೆ ಯಾಕೆ ನೀನು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ತೀಯ? ಅವರಿಬ್ಬರಳು ಮಾತಾಡ್ತಾ ಇದ್ದಾರೆ. ನೀನು ಅವರಿಬ್ರು ಮಾತಾಡ್ಬೇಕಾದ್ರೆ ಯಾಕೆ ಸುಮ್ಮನೆ ಮಾತಾಡ್ಸಿ ಯಾಕೆ ಇದು ಮಾಡಕ್ಕೆ ಹೋಗ್ತೀಯಾ? ಸುಮ್ಕಿರು, ಅವ್ರು ಹೆಂಗಾರ ಮಾತಾಡ್ತಾ ಇದ್ದಾರೆ. ಕುಡಿಯಂಗಿದ್ರೆ ಒಂದು ಕುಡಿತೀರಾ, ಇನ್ನೊಂದು ಕೇಳ್ಮಂತಿ. ಕುಡಿ ಲಕ್ಷ್ಮಿ, ಇನ್ನೊಂದೆರಡು ಕುಡಿಯ. ಎಳ್ಳೀರು ಕುಡ್ಕೊಂಡು ನೀನು ಚೆನ್ನಾಗಿರಬೇಕು, ಕುಡಿ. ಬೇಡಪ್ಪ, ಇನ್ನೂ ಸ್ವಲ್ಪ ಇದಾವೇನೋ ಕೊಚ್ಚಿಸ್ಕೊಂಡು ನಿಮ್ಮ ಹೆಂಡ್ತಿಗೆ ತಗೊಂಡೋಗಿ. ಚೆನ್ನಾಗಿದಾವಲ್ವ ನಮ್ಮ ಹೊಲ್ದಾಗ್ಲ ಅವೆಲ್ಲಿರು? ಭಾಳ ಚೆನ್ನಾಗಿದ್ದಾವೆ. ಅಯ್ಯೋ ಅವಳಿಗ ಅದರಿದ್ರ ಮುಂಡೆಗ ಅವಳಿಗೆ ಏನಕ್ಕೆ ತಗೊಂಡೋಗೋಣ? ಸುಮ್ಕಿರು. ಅವಳಿಗೆ ಏನಕ್ಕೆ ತಗೊಂಡೋಗೋಣ ಹೇಳು? ಎಳ್ಳೀರು ತಗೊಂಡೋಗಿ ಅವಳಿಗೆ ಕೊಡ್ಬೇಕಂತಿ. ಹಂಗೆ ಕುಡಿದಿದ್ರೆ ಅವಳಿಗೆ ಏನಾನ ಆಗ್ಲೇಳ್ಬಿಡು. ಅವಳ ಬಗ್ಗೆ ನಾನು ತಲೆ ಕೆಡಿಸ್ಕೊಂಬಲ್ಲ. ನಾನು ಚೆನ್ನಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು ಅಷ್ಟೇ. ಅವಳ ಬಗ್ಗೆ ನಾನು ಏನು ತಲೆ ಕೆಡಿಸ್ಕೊಂಬಲ್ಲ. ಅಪ್ಪ, ಅವಳು ನಂಗೆ ಬೈಕೊಳ್ತೀರಾ ನೀವು? ಮತ್ತು ಅವಳಿಗೆ ಏನಕ್ಕೆ ತಗೊಂಡೋಗೋಣ ಹೇಳು? ನೀನು ಹೋಗಿ ಅವಳಿಗೆ ಎಳ್ಳೀರು ತಗೊಂಡೋಗು ಅಂತೀಯ. ಮಾಡೋಕ್ಕೆ ಕೆಲಸ ಇಲ್ದವಳಿಗೆ. ಕೆಲಸ ಮಾಡೋಕೆ ಹಂಗೆ ಅಳ್ತಿರ್ತಾಳೆ ಅಂಥವಳಿಗೆ ಎಳ್ಳೀರು ತಗೊಂಡೋಗು ಅಂತ ಹೇಳ್ತಾ ಇರ್ತೀಯ. ಅವಳಿಗೆ ತಗೊಂಡೋಗಿ ಕೊಟ್ಟರೆ ಅಷ್ಟೇ ಆಯಿತು. ಇನ್ನು ಅವಳಿಗೆ ಇನ್ನೂ ಜಂಬ ಬರುತ್ತೆ. ಇವಾಗಲೇ ಹೇಳ್ದಂಗೆ ಕೇಳಲ್ಲ ಅವಳು. ಇನ್ನು ನಾನು ಎಳ್ಳೀರೆಲ್ಲ ತಗೊಂಡೋಗಿ ಕೊಟ್ಬಿಟ್ರೆ ಅಷ್ಟೇ ನನ್ನ ಕತೆ. ಸುಮ್ಕಿರು. ಅವಳಿಗೆ ಇನ್ಯಾನ್ ತಗೊಂಡೋಗೋಣ? ನೀನೇ ಕುಡಿ, ಇಲ್ಲಾಂದ್ರೆ ಅವರೇ ಸಿದ್ದನನ್ನು ಪುರ್ಗೈ ಕುಡಿತಾರೆ. ಸಿದ್ದುಗೆ ಹೇಳ್ತೀನಿ. ಯಾಕೆ ಸೊಂಟದ ಮೇಗ್ಳದ ಕೈ ಯಾವಾಗಿಂದ ತೆಗಿತಾನೇ ಇಲ್ಲ? ಬಿಡು ಸೊಂಟದ ಮೇಗ್ಳದ ಕೈ. ಯಾಕೆ ಹಂಗೆ ಇಟ್ಕೊಂಡಿದ್ಯಾ? ಇಲ್ಲ, ಸುಮ್ಮನೆ ಇಟ್ಕೊಂಡೆ ಅಷ್ಟೇ. ಹೋಗೋಣ ಮನೆ ಕಡಿಕೆ. ಇನ್ನೊಂದೆರಡು ಕುಡಿತೀರಾ? ಸುಮ್ಮನೆ ಹಿಂಗೆ ಇಟ್ಕೊಂಡಿದ್ದೆ ಸೊಂಟದ ಕೈ. ನನ್ಗೆ ಹಂಗೆ ಇಟ್ಕೊಂಡು ಅಭ್ಯಾಸ ಅಲ್ಲ, ಅದಕ್ಕೆ. ಬಿಡು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ತಂಪಾಗೈತೆ ಮರದ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ. ಮಾತಾಡುವಂತ ಸರಿಯಾಗಿ ಮಾತಾಡುವಂತೆ. ಅದೇನು ಮಾತಾಡ್ತೀಯ ಮಾತಾಡು. ಎಲ್ಲ ನಿನ್ನ ಹೆಂಡ್ತಿಗೆ ಹಾಕಿ ತೋರಿಸಿ, ನಿನ್ನ ಹೆಂಡ್ತಿಗೆ ಕರ್ಕೊಂಬಂತು ಗ್ರಾಚಾರ ಬಿಡಿಸಿ ನಿನ್ನ ಬಂಡವಾಳ ಬಯಲು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಲಸ್ ಮಕ್ಕ ಅಂತ ಕರಿಬಿಡ. ಎಂತ ಜಲ್ ಬುರ್ಕ್ ನನ್ನ ಮಗ, ನನ್ನ ಮಗ. ನೋಡ್ರಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೆಂಡ್ತಿ ಹಿಡ್ಕೊಂಡು ಬಾರಿಸ್ಬೇಕು. ಹಂಗೆ ಮಾಡ್ತೀನಿ. ಇಲ್ಲ ಒಡೆ ಮಗನ ಅವ್ರವ್ರಿಗೆ ಬಿದ್ದರೆ ನೀನು ಅವಳೇ ಹಿಡ್ಕೊಂಡು ಬಾರಿಸ್ಬೇಕು. ಅದಕ್ಕಾಗಿನೇ ನಾನು ಇಷ್ಟಿನ ಸುಮ್ಕಿದ್ದಿದ್ದು. ಅವಳಿಗೆ ಹೇಳ್ಬೇಕು ಅಂತ ಹೇಳಿ ನನ್ನ ಮರ್ಯಾದೆ ತೆಗಿಬೇಕು ಅಂತ ಏನಿ ಇವಳು ಮರ್ಯಾದೆ ತೆಗಿತೀನಿ. ಸುಮ್ಕಿನ ಅಂತ ನಾಟಕ ಮಾಡ್ಕೊಂಡು ಲೋನ್ ಲಸ್ ಮಕ್ಕ ಇಂಥ ಕೆಲಸ ಮಾಡುತ್ತೆ ಅಂತ ಎಲ್ಲರಿಗೂ ತೋರ್ಸಕ್ಕ ಏನು ಸುಡ್ಗಾಡ.
ಅಷ್ಟರೊಳಗಾಗಿನ ಹೆಂಡ್ತಿಗೆ ಹೇಳಿ ಇವನ್ ಬಂಡವಾಳ ನಾನೇ ಬಯಲು ಮಾಡ್ತೀನಿ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.